ಯಶ್ ಅವರ ಈ ಟಾಕ್ಸಿಕ್ ಮೂವಿ ನೋಡಿದ ಮೇಲೆ ನನ್ಗೆ ಅನ್ಸಿದ್ದೇನಪ್ಪ ಅಂದ್ರೆ ಇದಕ್ಕಿಂತ ಥರ್ಡ್ ಕ್ಲಾಸ್ ಮೂವಿ ಇನ್ನೊಂದಿಲ್ಲ. 50 ಲಕ್ಷ ಬಜೆಟ್ ಸಿನಿಮಾಗಳನ್ನು ಮಾಡ್ಕೊಂಡಿದ್ದ ನಮ್ಮ ಗೀತಾಕನ್ನ ಕರ್ಕೊಬಂದು 500 ಕೋಟಿ ಬಜೆಟ್ ಇರುವ ಸಿನಿಮಾಗಳಿಗೆ ಡೈರೆಕ್ಷನ್ ಮಾಡಿದ್ರೆ ಔಟ್ಪುಟ್ ಈ ರೇಂಜ್ಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ಸಿನಿಮಾದ ಅರ್ಧ ಬಜೆಟ್ ಸಿಗರೇಟ್ ಎಣ್ಣೆಗೆ ಖರ್ಚು ಮಾಡಿದ್ದಾರೆ ಅಂತ ಕಾಣುತ್ತೆ. ಇನ್ನು ಈ ಸಿನಿಮಾದ ಬೇಸಿಕ್ ಸ್ಟೋರಿ ಲೈನ್ ಏನಪ್ಪಾ ಅಂದ್ರೆ ರಾಯ ಅವನ ಅಕ್ಕ ಗಂಗಾ ಒಂದು ಡ್ರಗ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಈ ಗ್ಯಾಪ್ ಅಲ್ಲಿ ನಮ್ಮ ರಾಯನಿಗೆ ಕಾಮ ಜಾಸ್ತಿ ಆಗಿ ಮಂಚ ಮುರಿಯುವ ಕೆಲಸಕ್ಕೆ ಇಳಿತಾನೆ. ಈ ಮಂಚ ಮುರಿಯುವ ಕೆಲಸದ ಪ್ರೋಸೆಸ್ ನಲ್ಲಿ ಬೇರೆಯವರ ಜೊತೆ ಅಫೇರ್ ಇಟ್ಕೊಳ್ತಾನೆ. ಈ ಅಫೇರ್ ಗಳಿಂದ ರಾಯನಿಗೆ ಎದುರಾದ ಸಮಸ್ಯೆಗಳೇನು, ಇದರಲ್ಲಿ ಟಿಕೆಟ್ ಪಾತ್ರ ಏನು ಅಂತ ಈ ಸಿನಿಮಾ ನೋಡಿ ನೀವೇ ತಿಳ್ಕೊಳ್ಳಿ. ನಿಜ ಹೇಳ್ಬೇಕಂದ್ರೆ ಇದೊಂದು ಲವ್ ಸ್ಟೋರಿ, ರಾಯ ಮತ್ತು ನಾಡಿಯಾ ಲವ್ ಸ್ಟೋರಿ. ಹೀರೋ ಗ್ಯಾಂಗ್ಸ್ಟರ್ ಆಗಿದ್ರು ಕೂಡ ಯಾವಾಗ್ಲೂ ಗಿಲ್ಟ್ ಅಲ್ಲೇ ಇರ್ತಾನೆ. ಯಶ್ ಅವರ ಆಕ್ಟಿಂಗ್ ಡಬ್ಬಾ ತರ ಇದೆ ಗುರು. ಈ ಸಿನಿಮಾಗೆ 500 ಕೋಟಿ ಬೇಕಾಗಿರ್ಲಿಲ್ಲ, 50 ಕೋಟಿ ಇದ್ದಿದ್ರೆ ಸಾಕಾಗ್ತಿತ್ತು. ಗ್ಯಾಂಗ್ಸ್ಟರ್ ಲವ್ ಸ್ಟೋರಿ, ಅದರಲ್ಲೂ ಬೇರೆ ಎಮೋಷನ್, ಅದರಲ್ಲೂ ಬೇರೆ ಸೆಕ್ಸ್. ಈ ಸಿನಿಮಾದ ಸ್ಟೋರಿ ಏನು ಅಂತ ಡಿಕೋಡ್ ಮಾಡಕ್ಕೆ ನನಗೆ 3 ಗಂಟೆ ಹಿಡಿಸ್ತು. ಇನ್ನೂ ಗ್ರಾಂಟೆಡ್ ಅಪ್ರೋಚ್ ಬೇಕಿತ್ತು. ಅಡಲ್ಟ್ ಸೀನ್ಸ್, ವೈಲೆನ್ಸ್ ಹೆವಿ ಇಟ್ಟಿದ್ದಾರೆ. ಒಂದು ಸೀನ್ ಗಳು ನೋಡಿದ್ರೆ ನಾವು ಸಿನಿಮಾ ನೋಡ್ತಿದೀವ, ಡೊರಾಕ್ಸ್ ಯಾಡ್ ನೋಡ್ತಿದೀವ ಅನ್ನೋ ಫೀಲ್ ಬರುತ್ತೆ. ಅಷ್ಟೊಂದು ಕನ್ಫ್ಯೂಸ್ ಮಾಡುತ್ತೆ ಈ ಸಿನಿಮಾ. ಇಂಥ ದರಿದ್ರ ಸಿನಿಮಾನ ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಈ ಸಿನಿಮಾದಲ್ಲಿ ಹೀರೋಯಿನ್ ಗಳಿಗೆ ಅವ್ರಿಗೆ ಸರಿಯಾದ ಸ್ಕ್ರೀನ್ ಟೈಮ್ ಕೊಟ್ಟಿಲ್ಲ. ಹಾಗೆ ಬಂದು ಹೀಗೆ ಹೋಗ್ತಾರೆ. ಕೆಲವು ಪಾತ್ರಗಳಿಗೆ ಕನೆಕ್ಟ್ ಆಗಲ್ಲ. ಅಲ್ಲಿ ಯಾವನೋ ಸಾಯ್ತಿದ್ರೆ ಸಾಯ್ಲಿ ಬಿಡಿ ಅಂತಾರೆ, ಬ್ರೇಕಪ್ ಆಯ್ತಾ ಆಗ್ಲಿ ಬಿಡಿ ಅಂತಾರೆ. ಒಂಥರ ಚಿತ್ರ ವಿಚಿತ್ರವಾದ ಗ್ಯಾಂಗ್ಸ್ಟರ್ ಲವ್ ಸ್ಟೋರಿ ಅಂತಾನೆ ಹೇಳ್ಬಹುದು. ರಾಯ ಮತ್ತು ಗಂಗಾಳ ಫ್ಲಾಶ್ ಬ್ಯಾಕ್ ಸ್ಟೋರಿ ವರಸ್ಟ್ ಆಗಿದೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಇದಕ್ಕಿಂತ ದರಿದ್ರ ಸಿನಿಮಾ ನನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ, ನೋಡಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಫ್ಯಾಮಿಲಿ ಆಡಿಯನ್ಸ್, ಚಿಕ್ಕ ಮಕ್ಕಳು ಈ ಮೂವಿಗೆ ಹೋಗ್ಲೇಬೇಡಿ. ಯಾಕಂದ್ರೆ ಇದರಲ್ಲಿ ಅಡಲ್ಟ್ ಕಂಟೆಂಟ್ ಹೆವಿ ಇದೆ. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ, ಅವುಗಳನ್ನು ಮ್ಯೂಟ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಜೊತೆಗೆ ವೈಲೆನ್ಸ್ ತುಂಬಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.